ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ನ ನಾನು ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ಒಂದು 10-10:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೋಣ ಅಂತ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡುಗೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಡ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಕೆಲಸ ಅಂತಂದರೆ, ಮೊನ್ನೆ ಡಿಮಾರ್ಟ್ಗೆ ಹೋದಾಗ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ನಲ್ವಾ, ಅದನ್ನೆಲ್ಲ ಫಿಲ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಯಾಕೆಂದರೆ ಇನ್ನೂ ಸ್ವಲ್ಪ ಉಳಿದಿತ್ತು ಜಾರ್ಸಲ್ಲಿ. ಹಾಗಾಗಿ ಇವಾಗ ಅದೆಲ್ಲ ಖಾಲಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ಎಲ್ಲ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಯಾವುದೆಲ್ಲ ಬಾಕ್ಸಸ್ ಖಾಲಿಯಾಗಿದೆ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ಫಿಲ್ ಮಾಡೋಣ ಅಂತ ನೋಡ್ತಿದ್ದೆ. ನಾನು ಹಾಗೆ ಮಾಡೋದು, ಫುಲ್ ಖಾಲಿ ಆಗೋ ತನಕ ಆ ಬಾಕ್ಸನ್ನು ನಾನು ಮುಟ್ಟೋದಕ್ಕೆ ಹೋಗೋದೇ ಇಲ್ಲ. ಫುಲ್ ಖಾಲಿ ಆದಮೇಲೆ ನಾನು ಮತ್ತೆ ಆ ಬಾಕ್ಸಸ್ ಎಲ್ಲ ತೊಳೆಯೋದು. ಹಾಗಾಗಿ ಯಾವುದೆಲ್ಲ ಖಾಲಿಯಾಗಿದೆ ಅದೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಆಗ ಸ್ವಲ್ಪ ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ. ಕಾಮನಾಗಿ ಧೂಳು ಯಾವಾಗಲೂ ಇದ್ದೇ ಇರುತ್ತೆ, ಅವಾಗವಾಗ ತ್ಯಾವದ ಬೆಟ್ಟಲ್ಲಿ ರೀತಿಯಾಗಿ ಒರೆಸ್ಕೊತಾ ಇರ್ತೀನಿ. ಹಾಗೆ ಎಲ್ಲ ತೆಗೆದಿದ್ನಲ್ವಾ, ಹಾಗಾಗಿ ಒರೆಸ್ಕೊತಾ ಇದ್ದೀನಿ. ಯಾವುದೆಲ್ಲ ಖಾಲಿಯಾಗಿತ್ತು ಅಷ್ಟು ಮಾತ್ರ ತೆಗೆದಿದ್ದೀನಿ. ಮತ್ತು ಫಿಲ್ ಇರೋವೆಲ್ಲ ನಾನು ಹಾಗೆ ಇಟ್ಟಿದ್ದೀನಿ. ನೀಟಾಗಿ ಇದನ್ನೆಲ್ಲ ಒರೆಸ್ಕೊಂಡು, ಹಾಗೆ ಜಾಸ್ತಿನೇ ಖಾಲಿ ಆಗಿತ್ತು. ನಾನು ಒಂಚೂರು ವೆಯ್ಟ್ ಮಾಡ್ತೀನಿ ಎಲ್ಲ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಒಂದೊಂದ್ಸಲಿ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಒಂದೊಂದೇ ತೊಳ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ಇಷ್ಟ ಆಗಲ್ಲ. ಕೆಲವೊಂದ್ಸಲಿ ಏನು ಮಾಡ್ತೀನಿ ಅಂತಂದರೆ, ಒಂದೇ ಒಂದು ಡಬ್ಬ ಖಾಲಿಯಾಗಿ ಕೂಡ ಸುಮ್ಮನೆ ಇದ್ಬಿಡ್ತೀನಿ. ಒಂದು 2-3 ಡಬ್ಬ ಖಾಲಿ ಆಗಲಿ, ಆಮೇಲೆ ತೊಳೆದ್ರೆ ಆಯಿತು ಅಂದ್ಬಿಟ್ಟು. ಈಗಲೂ ಕೂಡ ಹಾಗೆ ಮಾಡಿದ್ದು ನೋಡಿ. ಇಷ್ಟು ಜಾರ್ಸನ್ನು ಕೂಡ ಖಾಲಿಯಾಗಿತ್ತು ಕಂಪ್ಲೀಟಾಗಿ. ಹಾಗಾಗಿ ಎಲ್ಲನೂ ಕೂಡ ವಾಶ್ ಮಾಡ್ಕೊಂಬೋಣ ಅಂತ ಇಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ ಇದೆ ಅಲ್ವಾ, ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸ್ಕ್ರಬ್ಬಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ಟೀಲ್ನರಲ್ಲೇ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ಸಾಫ್ಟಾಗಿರೋವಂಥ ಸ್ಕ್ರಬ್ಬಲ್ಲಿ. ಗ್ಲಾಸ್ ಜಾರ್ಸ್ ಅಲ್ವಾ, ಮತ್ತು ಸ್ಕ್ರ್ಯಾಚಸ್ ಆಗಿಬಿಡುತ್ತೆ, ಹಾಗಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗೆ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಇಟ್ಟು ಬಂದುಬಿಟ್ಟೆ. ಬಿಸಿಲಿತ್ತಲ್ವ, ಬೇಗನೆ ಡ್ರೈ ಆಗಿಬಿಡುತ್ತೆ ಅಂತ. ಹಾಗೆ ಮಸಾಲ ಡಬ್ಬಗಳು ಕೂಡ ಒಂದೊಂದು ಚೂರು ಖಾಲಿಯಾಗಿತ್ತು, ಅದನ್ನು ಕೂಡ ಸ್ವಲ್ಪ ಗಲೀಜಾಗಿತ್ತು. ತೊಳೆದ್ಬೇಡ, ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿತ್ತು ಆ ಕಡೆ ಈ ಕಡೆಗೆಲ್ಲ. ಹಾಗಾಗಿ ಅದನ್ನು ನೀಟಾಗಿ ಫಿಲ್ ಮಾಡ್ಕೊಂಬೇಡ ಅಂತ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎಲ್ಲನೂ ಕೂಡ ಬಿಸಿಲಲ್ಲಿ ಇಟ್ಬಿಟ್ಟೆ. ಚೆನ್ನಾಗಿ ಡ್ರೈ ಆಗಿತ್ತು. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಒಂದು ಸ್ವಲ್ಪ ಈ ತಿಂಗಳ ಸ್ವಲ್ಪ ಕಮ್ಮಿನೇ ಖರ್ಚು ಮಾಡಿದ್ದೀನಿ. ಇನ್ನು 1 ತಿಂಗಳು ಆಗಿಬಿಟ್ಟಿತ್ತು ಆಲ್ರೆಡಿ. ಹುಳ ಬಿದ್ದುಬಿಟ್ಟಿರುತ್ತೆ ಮತ್ತೆ ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಟೋಣ ಮತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಜಾಡಿ ಮಾಡಿ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡ್ತಾಯಿದ್ದೆ. ಆ ಬಾಕ್ಸೆಲ್ಲ ತೊಳೆದಿಟ್ಬಿಟ್ಟು 1 ತಿಂಗಳಿಗೆ ಒಂದ್ಸಲ ಇದೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಪ್ರತಿ ಸಲ ಅಡುಗೆ ಮಾಡುವಾಗ ಕೂಡ ನಾವು ಜಾಡಿ ಮಾಡ್ಕೊಬೇಕಾಗುತ್ತೆ. ಅದೊಂಥರ ದೊಡ್ಡ ಹಿಂಸೆ ಆಗಿಬಿಡುತ್ತೆ ನನಗೆ. ಹಾಗಾಗಿ ತಿಂಗಳಿಗೆ ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ನೊಂದ್ಸಲ ಜಾಡಿ ಮಾಡಿ ಬಾಕ್ಸ್ಗೆ ಫಿಲ್ ಮಾಡಿಬಿಡ್ತೀನಿ. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು 3 ಕೂಡ ಮಾಡಿದೆ. ಬಟ್ ನನ್ನ ಮಕ್ಕಳು ತುಂಬಾ ಕಿರಿಕಿರಿ ಮಾಡಿದ್ರು ಆ ಟೈಮಲ್ಲಿ ಬಂದು. ಅವ್ರ ಕೈ ಹಾಕೋದು, ನಾನು ಮಾಡ್ತೀನಿ ಅನ್ನೋದಾಗ ವೀಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಅದೆಲ್ಲ ಕಂಪ್ಲೀಟ್ ಆಯಿತು. ಡಬ್ಬಗಳೆಲ್ಲ ನೀಟಾಗಿ ಬಿಸಿಲಲ್ಲೆಲ್ಲ ಆರಾಗಿ ಬಂದು ನೀಟಾಗಿ ಡ್ರೈ ಆಗಿಬಿಟ್ಟು ಅದನ್ನು ಕೂಡ ಎಲ್ಲ ಎತ್ಕೊಂಡು ಬಂದೆ. ಬೇಗನೆ ಆಗಿಬಿಡ್ತು. ಹಿಂಗೆ ತೊಳೆದು ಇದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬೇಗನೆ ಡ್ರೈ ಆಗಿಬಿಡ್ತು. ಸ್ವಲ್ಪ ಬಿಸಿಲಿತ್ತು ಇವತ್ತು. ಈ ನಡುವೆ ಅಂತೂ ಬಿಸಿಲು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ನಾನು ಇವಾಗ ಏನು ವಾಶ್ ಮಾಡಿ ಹಾಕಿದ್ನಲ್ಲ, ಅವಾಗ ಒಂಚೂರು ಚೆನ್ನಾಗೇ ಇತ್ತು ಬಿಸಿಲು ಇವತ್ತಿನ ದಿನ ಅಂತ ಹೇಳ್ಬೋದು. ಬಟ್ ಈ ನಡುವೆ ಅಂತೂ ಸ್ವಲ್ಪ ಪರವಾಗಿಲ್ಲ, ಮನೆಯಲ್ಲೂ ಕೂಡ ಒಂದು ಸ್ವಲ್ಪ ಆರಾಮಾಗಿರ್ಬೋದು. ಬೇಸಿಗೆಗಾಲ ಹೋಗಿ ಮಳೆಗಾಲ ಬಂದಿರೋದ್ರಿಂದ ತುಂಬಾ ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ಮಳೆ ಬರ್ತಾ ಇದೆ, ಆ ಭೂಮಿ ತಾಯಿ ತಣ್ಣಗಾಗಿದೆ. ನಮಗೂ ಕೂಡ ಒಂದು ಸ್ವಲ್ಪ ಕೂಲ್ ಅಂತ ಅನಿಸುತ್ತೆ ಮನೆಗಳಲ್ಲಿ. ಮಳೆ ಬಿದ್ದ ಚೆನ್ನಾಗಿರುತ್ತಲ್ವ, ಎಲ್ಲರಿಗೂ ಕೂಡ ಖುಷಿ ಅಲ್ವಾ ಮಳೆ ಅಂತಂದರೆ. ಈ ವರ್ಷ ಇರೋ ಅಷ್ಟು ಬಿಸಿಲು ಯಾವ ವರ್ಷ ನೋಡಲಿಲ್ವೇನೋ, ಅಷ್ಟು ಬಿಸಿ ಇತ್ತಲ್ವ. ಮಳೆ ಆದರೂ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಎಲ್ಲನೂ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ವಾಶ್ ಮಾಡಿ ಹಾರಾಕೋದು ಈ ಎಲ್ಲ ಕೆಲಸಕ್ಕಿಂತ ಈ ಫಿಲ್ ಮಾಡೋದಿದೆ ಅಲ್ವಾ, ರೀಫಿಲ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ಏನು ಫಿಲ್ ಮಾಡಲಿ, ಇದನ್ನು ಹೆಂಗೆ ಆರ್ಗನೈಸ್ ಮಾಡಲಿ, ಇದನ್ನು ಇಷ್ಟಪಟ್ಟು ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ರೇಷನ್ಸ್ ಎಲ್ಲ ತುಂಬಾ ಇತ್ತು. ಬಟ್ ಎಲ್ಲೆಲ್ಲಿ ಏನೇನು ಫಿಲ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂದ್ಬಿಟ್ಟು. ಆಮೇಲೆ ನೋಡಿಕೊಂಡು ಎಲ್ಲ ಒಂದು ಕಡೆಯಿಂದ ಫಿಲ್ ಮಾಡಿ ನೀಟಾಗಿ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಈ ಕಸ್ತೂರಿ ಮೆಥಿ ಹಾಗೆ ಪಲಾವ್ ಎಲೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತಂದುಬಿಟ್ಟಿದ್ದೀನಿ. ಈ ಡಿಮಾರ್ಟಲ್ಲಿ ಕಮ್ಮಿ ಕ್ವಾಂಟಿಟಿ ಪ್ಯಾಕೆಟ್ಸು ಇರಲಿಲ್ಲ, ಜಾಸ್ತಿನೇ ಇತ್ತು. ಮತ್ತಿನ್ನದು ಐಟಮ್ಗೆ ಮತ್ತೆ ಬೇರೆ ಕಡೆ ಯಾಕೆ ಹೋಗೋದು ಅಂದ್ಬಿಟ್ಟು ಅಲ್ಲೇ ಪರ್ಚೇಸ್ ಮಾಡಿದೆ. ಇವಾಗ ಫಿಲ್ ಮಾಡುವಾಗ ಗೊತ್ತಾಗ್ತಿದೆ, ತರಬಾರ್ದಿತ್ತು, ಜಾಸ್ತಿನೇ ಆಗೋಯ್ತಲ್ವಪ್ಪ ಅಂತ ಅಂದ್ಬಿಟ್ಟು. ನೋಡೋಣ, ಆದಷ್ಟು ಬೇಗ ಖಾಲಿ ಮಾಡಿದ್ರೆ ಆಯಿತು. ಯಾಕಂದರೆ ತುಂಬ ದಿನ ಆದರೂ ಕೂಡ ಹುಳ ಬಿದ್ದುಬಿಡುತ್ತಿರಲ್ಲ. ಪಲಾವ್ ಎಲೆನೂ ಸ್ವಲ್ಪ ಇರ್ಬೋದು, ಬಟ್ ಕಸ್ತೂರಿ ಮೆಥಿ ಇರಲ್ಲ. ನೋಡೋಣ ಅಂತ ಸುಮ್ಮನೆ ಆದಾಗೆ ಫೈನಲಾಗಿ ಎಲ್ಲನೂ ಕೂಡ ಫಿಲ್ ಮಾಡಿದೆ. ಆಮೇಲೆ ಮಸಾಲ ಡಬ್ಬನೂ ಕೂಡ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಎಲ್ಲ, ಒಂದಕ್ಕೆ ಮಸಾಲ ಐಟಮ್ ಪಲಾವ್ ಮಸಾಲೆ ಏನಿದೆ ಅದು ಹಾಕ್ಕೊಂಡು ಇದು ಫಿಲ್ ಮಾಡಿದೆ. ಮಧ್ಯಾಹ್ನಕ್ಕೆ ನಾನು ಮೊದಲೇ ಅಂದ್ಕೊಂಡಿದ್ದೆ ಪನ್ನೀರ್ ರೋಲ್ ಮಾಡೋಣ ಅಂತ. ಸ್ವಲ್ಪ ಪನ್ನೀರ್ ಎತ್ತಿಟ್ಟಿದ್ದೆ, ಪನ್ನೀರ್ ರೋಲ್ ಮಾಡ್ಕೊಳ್ಳೋಣ ಅಂತ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಅದನ್ನು ಮಾಡೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಮೊಸರು, ಹಾಗೆ ಒಂದು ಚಿಟಿಕೆ ಅಷ್ಟೇ ಶುಂಠಿ
ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪನ್ನೀರ್ನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಮಕ್ಕಳು ಕೊಡೋದಲ್ವಾ, ಅವ್ರಿಗೆ ತಿನ್ನುವಾಗಲೂ ಕೂಡ ಸ್ವಲ್ಪ ಚೆನ್ನಾಗಿರಲಿ ಅಂತ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಪಾಪ ತಿನ್ನೋದಕ್ಕಾಗಲ್ಲ, ಆರಾಮಾಗಿ ನೀಟಾಗಿ ತಿನ್ನಲಿ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡವರಾದರೆ ನೀವು ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಮಕ್ಳಿಗೋಸ್ಕರ ಮಾಡೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ. ಈ ಪನ್ನೀರ್ನ ಇದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಏನು ಜಾಸ್ತಿ ಹೊತ್ತಿನ ಇಡಬೇಕಾಗಿಲ್ಲ. ಈ ರೀತಿ ಫಸ್ಟೇ ಕಲಿಸ್ಕೊಂಡು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಬೆಣ್ಣೆನ ಯೂಸ್ ಮಾಡ್ತೀನಿ. ನೀವು ಆಯಿಲೇ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಮನೆಯಲ್ಲಿ ಬೆಣ್ಣೆ ಇತ್ತಲ್ವ, ಹಾಗಾಗಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆನ ಕರಗಿಸ್ಕೊಂಡು ಇವಾಗ ನಾವೇನು ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಕಚ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ ನಾನು ಹಾಕಿದ ತಕ್ಷಣ ಕಚ್ಕೊಂಡ್ಬಿಡ್ತು. ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ರೋಸ್ಟ್ ಆಗೋ ತನಕನೂ. ಹಾಗೆ ಲಾಸ್ಟಲ್ಲಿ ಇವಾಗ ಉದ್ದುದ್ದಕ್ಕೆ ಹೆಚ್ಚಿರೋವಂಥ ಈರುಳ್ಳಿ ಹಾಗೆ ಟೊಮ್ಯಾಟೊನೋ ಎಲ್ಲ ಹಾಕೋಂತ ಇದ್ದೀನಿ. ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಹೆವಿ ಅಂತಲೂ ಅನಿಸ್ಬಾರ್ದು, ಹಾಗೆ ಖಾರನೂ ಇರಬಾರ್ದಲ್ವ, ಹಾಗಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಅವ್ರಿಗೆ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಡ್ತಾಯಿದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ಪನ್ನೀರು ಅಂತಂದರೆ, ಹಾಗಾಗಿ ಅವ್ರಿಗೋಸ್ಕರನೇ ಸ್ಪೆಷಲ್ಲಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಚಪಾತಿ ಲಟ್ಸುವಾಗ ಈ ಪರೋಟ ಥರ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಒಂದು ಲೇಯರ್ ಈ ಥರ ಲಟ್ಸ್ಕೊಂಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡ್ಕೊತೀನಿ. ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಈ ಪರೋಟ ಎಲ್ಲ ಮಾಡ್ತಾರಲ್ವ, ತುಂಬ ಪ್ರೊಸೆಸ್ ಮಾಡ್ತಾರೆ ಪರೋಟ ಮಾಡುವಾಗ, ಬಟ್ ಅಷ್ಟೆಲ್ಲ ಆಗಲ್ಲ. ನಾನು ತುಂಬ ರೇರ್ ಈ ಥರದ್ದೆಲ್ಲ ಮಾಡೋದು. ನೋಡಿ ಇವತ್ತು ಮಾಡೋಣ, ಹೆಂಗೋ ಮಕ್ಳಿಗಲ್ವ, ನಾನು ಮಕ್ಕಳಿಬ್ಬರೇ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಥರ ಟ್ರೈ ಮಾಡಿದೆ. ಲೇಯರ್ ಬರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಕಾಮನಾಗಿ ಪನ್ನೀರಲ್ಲೆಲ್ಲ ಮೈದಾ ಹಿಟ್ಟಿಂದ ಮಾಡ್ತಾರೆ, ಬಟ್ ನಾನು ಮಾಮೂಲಿ ಗೋಧಿ ಹಿಟ್ಟಿಂದನೇ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ಮೈದಾ ಯೂಸ್ ಮಾಡೋದೇ ಇಲ್ಲ. ಒಬ್ಬಟ್ಟಿಗೊಂದು ಬಿಟ್ಟರೆ ಇನ್ಯಾವುದಕ್ಕೂ ಯೂಸ್ ಮಾಡಲ್ಲ. ತುಂಬ ರೇರು ಅಂತ ಅನ್ಬೋದು, ಏನಕ್ಕಾದರೂ ಯೂಸ್ ಮಾಡಿದ್ರೂ ಕೂಡ. ಹಾಗಾಗಿ ಗೋಧಿ ಹಿಟ್ಟಲ್ಲೇ ನಾನು ಚಪಾತಿ ಹಿಟ್ಟು ಇತ್ತಲ್ವ, ಅದರಲ್ಲೇ ನಾನು ಪರೋಟ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಟ್ರೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿ ಬಂತು ಮಾಡ್ಬೋದು. ಬಟ್ ಜಾಸ್ತಿ ಜನಕ್ಕೆ ಅಂತಂದರೆ ಈ ಥರದ್ದೆಲ್ಲ ಮಾಡ್ಕೊಂಡು ಕೂತ್ಕೊಳೋದಕ್ಕಂತೂ ಆಗಲ್ಲ. ಏನೋ ಒಂದು 2-4 ಮಾಡಿದ್ರೆ ಓಕೆ ಮಾಡ್ಬೋದು. ನನಗಂತೂ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಆಗಲ್ಲ ಬಿಡಿ ಕೂತ್ಕೊಂಡು ಮಾಡೋದಕ್ಕೆ. ಫೈನಲಾಗಿ ಲಟ್ಸ್ಕೊಂಡು ಚಪಾತಿ ಥರ ಸೇಮ್ ಚಪಾತಿ ಥರನೇ ಕೂಡ ಸುಟ್ಕೊಳೋದಷ್ಟೇ ಹಂಚಿನ ಮೇಲೆ. ಈಗ ನೋಡಿ ಚಪಾತಿ ಇಟ್ಕೊಂಡು ಸ್ಟಫಿಂಗ್ ರೆಡಿ ಆಗಿದೆ ಅಲ್ವಾ ಪನ್ನೀರ್ದು, ಆ ಸ್ಟಫಿಂಗ್ನ ಇಲ್ಲಿ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಪನ್ನೀರಲ್ಲಿ ನೋಡಿರ್ತೀರಲ್ವ, ಈ ರೀತಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಕೆಚಪ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರದ್ದೆಲ್ಲ ಕೊಡಲ್ಲ ನಾನು, ಇವತ್ತೇ ಕೊಡ್ತಾ ಇರೋದು ನಾನು. ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಈ ರೀತಿ ನೋಡಿ ಫೋಲ್ಡ್ ಮಾಡಿಬಿಟ್ಟು ಕೊಟ್ಟರೆ ಸಖತ್ ಇಷ್ಟಪಟ್ಟ. ನನ್ನ ಮಗ ಅಂತೂ ವಾವ್ ಮಮ್ಮಿ ಚೆನ್ನಾಗಿದೆ ಅಂತಂದ್ಬಿಟ್ಟು ಅವನು ಕೂಡ 2 ತಿಂದ ತುಂಬಾ ಇಷ್ಟಪಟ್ಟ. ನೋಡಿ ಫೈನಲಾಗಿ ಈ ರೀತಿಯಾಗಿ ರೆಡಿ ಆಯಿತು. ಸೂಪರಾಗಿ ಬಂದಿತ್ತು. ಟ್ರೈ ಮಾಡಿ, ಸಿಂಪಲ್ ಡಿಶ್ಶು ಮತ್ತು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಕೂಡ ನಾವು ಅಂದ್ಕೊಬೋದು. ಒನ್ ಟೈಮ್ಗೆ 1 ರೋಲ್ ತಿಂದರೆ ಸಾಕು, ಆರಾಮಾಗಿ ಫಿಲ್ ಆಗುತ್ತೆ ನಮ್ಮ ಹೊಟ್ಟೆ ಎಲ್ಲ ಅಂತ ಅನ್ಬೋದು. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿದ್ದೆ, ತರಕಾರಿ ಸಾಂಬಾರು ಮಾಡಿ ಕೂಡ ಇಟ್ಬಿಟ್ಟೆ. ಇನ್ನು ರಾತ್ರಿಗೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು. ಹಾಗೆ ರಾತ್ರಿಗೆ ನಾನು ಇಲ್ಲಿ ಬಾರ್ಲಿ ಪಾಯಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಬಾಡಿ ಹೀಟ್ ಇರುತ್ತಲ್ವ, ಹಾಗಾಗಿ ಆವಾಗ ಈ ನಡುವೆ ಒಂಚೂರು ತಂಪಿರೋ ಅಂಥದ್ದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಬಾರ್ಲಿಯಿಂದ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಬಟ್ ನಮ್ಮ ಮನೆಯವರು ಗಂಜಿ ಎಲ್ಲ ಕುಡಿಯಲ್ಲ, ಸಪ್ಪೆ ಅಂತಾರೆ ಮತ್ತು ಚೆನ್ನಾಗಿಲ್ಲ ಅಂತಾರೆ. ಹಾಗಾಗಿ ಅವ್ರಿಗೆ ಗೊತ್ತಾಗ್ದಿರ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾರ್ಲಿನ ಸ್ವಲ್ಪ ಹುರ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ, ಗೋಡಂಬಿ, ಗಸಗಸೆ ಹಾಗೆ ಒಂದು ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫೈನಾಗಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಗೊತ್ತೇ ಆಗಲ್ಲ ನಿಮಗೆ, ಪಾಯಸ ಮಾಡಿಕೊಂಡ್ರೆ ಬಾರ್ಲಿದು ಅಂತ ಗುರ್ತೇ ಹಿಡಿಯೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನೇ ಟ್ರೈ ಮಾಡಿದ್ದು, ಎಲ್ಲೂ ಕೂಡ ನೋಡಿದ್ದಲ್ಲ, ನಾನೇ ಟ್ರೈ ಮಾಡಿದ್ದು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಹಾಲನ್ನ ಕಾಯ್ಸೋಕ್ಕಿಟ್ಟಿದೆ, ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಹಾಲನ್ನ ಕಾಯ್ಸೋಕ್ಕಿಟ್ಟು ಇದೇನು ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹಾಲಿಗೆ ಹಾಕ್ಬಿಟ್ರೆ ಲಂಪ್ಸ್ ಬಂದುಬಿಡುತ್ತೆ, ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳೋದಕ್ಕಾಗಲ್ಲ. ಹಾಗಾಗಿ ಫಸ್ಟೇ ನೀರನ್ನ ಹಾಕ್ಕೊಂಡು ನೀಟಾಗಿ ಒಂಚೂರು ಗಂಟಿಲ್ದಂಗೆ ನೀಟಾಗಿ ಈ ರೀತಿ ತಿರ್ಗಿಸ್ಕೊತಾ ಇದ್ದೀನಿ. ತಿರ್ಗಿಸ್ಕೊಂಡ್ಬಿಟ್ಟು ಇವಾಗ ಹಾಲು ಕಾಯ್ತಾ ಇರುತ್ತಲ್ವ, ಕುದಿತಾ ಇರುವಾಗ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರ್ಗಿಸ್ಕೊಳ್ಳಿ. ಮತ್ತೆ ತಲೆ ಎಲ್ಲ ಒತ್ತಿಬಿಡುತ್ತೆ, ಹಾಗಾಗಿ ನೀಟಾಗಿ ತಿರ್ಗಿಸ್ಕೋಬೇಕಾಗುತ್ತೆ. ಆದಷ್ಟು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಪಾಯಸ ಎಲ್ಲ ಮಾಡಾದ್ಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಒಂಚೂರು ನೀರಾಗೆ ಮಾಡ್ಕೊಳ್ಳಿ. ಲೇಟಾಗಿ ಏನಾದರೂ ನೀವು ಕುಡಿಯೋದಾದರೆ, ಇಲ್ಲ ಆವಾಗಲೇ ಕುಡಿತೀವಿ ಅನ್ನೋದಾದರೆ ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪಾಯಸ. ನಮ್ಮ ಯಜಮಾನ್ರು ಕೊಟ್ಟಾಗ ನಾನು ಹಂಗೂ ಗೆಸ್ ಮಾಡಿ ಏನು ಪಾಯಸ ಅಂತಂದಾಗ ಅವರು ಗೆಸ್ಸೇ ಮಾಡೋಕ್ಕಾಗಲಿಲ್ಲ. ಟೈಮು
ಏನೋ ಬೇರೆದು ಹೇಳಿದ್ರು 3ನೇ ಟೈಮ್ಗೆ ಆಮೇಲೆ ಕರೆಕ್ಟಾಗಿ ಹೇಳಿದ್ರು ಬಾರ್ಲಿ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು 2 ರೆಸಿಪಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಸಿಗೋಣ.